ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವರು ಇವತ್ತು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನೇನು ಭಾವನೆಗಳಿದೆ ನಿಮ್ಮ ಬಗ್ಗೆ, ಇಲ್ಲಿ ಏನು ಬರುತ್ತೆ ನೋಡೋಣ. ಹೀಲಿಂಗ್ ಕಯಾಸ್ ಅನ್ನೋದಿದೆ. ಏನೋ ಅವ್ರ ಮನಸ್ಸಿನ ಭಾವನೆಗಳನ್ನ ಹೀಲ್ ಮಾಡ್ಕೋತಾ ಇದ್ದಾರೆ. ಪ್ಲೇಷರ್, ಇಲ್ಲಿ ಸಕ್ಸಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಬಗ್ಗೆ, ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಹಿಂದೆ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿತ್ತು, ಆದರೆ ಈ ನಡುವೆ ಗ್ರ್ಯಾಚುವಲ್ ಆಗಿ ಅದೆಲ್ಲ ಹೀಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಕನೆಕ್ಷನನ್ನು ಮುಂದೆ ತೊಗೊಂಡೋಗ್ಬೇಕು, ಇಲ್ಲಿ ಸಕ್ಸಸ್ ಬೇಕು ನನಗೆ, ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ, ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಸಂತೋಷ ಇದೆ. ಏನೋ ಹೇಳ್ಕೊಳ್ಳಾರ್ದಂಥ ಭಾವನೆಗಳಿದೆ, ಅದಕ್ಕೆ ಮಾತಿಲ್ಲ, ಭಾಷೆ ಇಲ್ಲ. ಏನೋ ಒಬ್ಬರೇ ಕೂತು ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇವತ್ತೇನು ರೀಡಿಂಗ್ ಬರುತ್ತೆ ಗೊತ್ತಿಲ್ಲ, ನಿಮಗೆ ಬರೋ ಕಾರ್ಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್, ಐ ಸಿ ಯುವರ್ ಸೈಡ್ ಆಫ್ ದಿ ಸ್ಟೋರಿ. ಇಲ್ಲಿ ಶ್ಯಾಡೋ ಸೈಡ್, ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್. ನಿಮ್ಮ ಫ್ರೆಂಡ್ಶಿಪ್ ಆದಮೇಲೆ ಅವ್ರ ಸ್ವಭಾವದಲ್ಲಿ ತುಂಬ ಚೇಂಜಸ್ ಆಗಿದೆ. ಮೊದಲು ಏನೋ ಆತಂಕ ಇತ್ತು, ಟೆನ್ಷನ್ ಮಾಡ್ಕೋತಾ ಇದ್ರು. ನಿಮ್ಮ ಫ್ರೆಂಡ್ಶಿಪ್ ಆದಾಗಿಂದ ಅವ್ರ ಮನಸ್ಸಲ್ಲಿ ಏನೋ ಸೆಕ್ಯೂರ್ ಫೀಲಿಂಗ್ಸ್ ಇದೆ. ಎಷ್ಟೋ ಅವ್ರ ತಪ್ಪುಗಳನ್ನ ಸರಿ ಮಾಡ್ಕೊಂಡಿದ್ದಾರೆ, ಹಾಗೆ ಹೇಳ್ತಾ ಇದ್ದಾರೆ ನೋಡಿ. ಏನೋ ಅವ್ರ ಲೈಫಲ್ಲಿ ಬಿರುಗಾಳಿ ಇತ್ತು, ಅದು ನಿಮ್ಮಿಬ್ರಿಗೆ ಸಂಬಂಧಪಟ್ಟಿರೋದಾಗಿರಬಹುದು. ಏನೋ ಬ್ಲಾಕೇಜಸ್ ಇತ್ತು, ಮನೆಯವರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇರಲಿಲ್ವಾ, ಅಥವಾ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇತ್ತಾ, ಹಾಗೇನೋ ಬಿರುಗಾಳಿ ಇತ್ತು. ನಿಮಗೂ ಈ ಕನೆಕ್ಷನ್ ಮುಂದುವರ್ಸೋಕ್ಕೆ ಕಷ್ಟ ಆಗ್ತಾ ಇತ್ತು, ನಿಮಗೂ ಏನೇನೋ ಸಮಸ್ಯೆಗಳಿತ್ತು ಅನ್ನೋದಿದೆ ಇಲ್ಲಿ. ಆದಷ್ಟು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ನಿಮ್ಮ ಬಗ್ಗೆ ಅನುಕಂಪ ಇತ್ತು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಜೀವನ ಅಂದ್ರೇ ಹಾಗಿರೋದ್ರಿಂದ ಆದಷ್ಟು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನಿಮ್ಮನ್ನು ನೆನಪಿಸ್ಕೊಂಡಾಗ, ನಿಮ್ಮ ಮಾತುಗಳನ್ನ ನೆನಪಿಸ್ಕೊಂಡಾಗ ಏನೋ ಅವ್ರ ಮನಸ್ಸು ಅರಳುತ್ತೆ, ಅಲ್ಲೊಂದು ಸಂತೋಷ ಇದೆ. ಅದಕ್ಕೋಸ್ಕರ ನಿಮ್ಮನ್ನು ಹುಡ್ಕೊಂಡು ಬರ್ತಾಯಿದ್ರು, ಆಗಾಗ ಮೆಸೇಜ್ ಮಾಡ್ತಾಯಿದ್ರು, ನಿಮಗೋಸ್ಕರ ಕಾಯೋದಿತ್ತು. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ಏನೋ ಯುದ್ಧ ನಡೀತಾ ಇದೆ ಮನಸ್ಸಲ್ಲಿ, ಏನೋ ಯೋಚನೆಗಳಿದೆ. ಮತ್ತೊಂದು 3 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿ ಮ್ಯಾಜಿಷಿಯನ್ ಇದೆ. ನೀವೊಂದು ತುಂಬ ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ನೀವು ಹೇಗಿದ್ದೀರೋ ಗೊತ್ತಿಲ್ಲ, ಆದರೆ ಅವ್ರಿಗೆ ನೀವು ತುಂಬ ಸುಂದರವಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದೊಂದು ಲವ್ ಅಟ್ ಫಸ್ಟ್ ಸೈಟ್ ಹಾಗೆ ಅನ್ನಿಸ್ತಾ ಇದೆ ನನಗೆ. ಯಾಕೋ ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲೋ ನೋಡಿದ ನೆನಪು, ನಿಮ್ಮ ಮಾತು, ನಿಮ್ಮ ನಗುಮುಖ ತುಂಬ ದಿನದ ಪರಿಚಯ ಇರೋ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಮತ್ತೆ ಮತ್ತೆ ನಿಮ್ಮನ್ನು ನೋಡಬೇಕು, ನಿಮ್ಮ ಮಾತು ಕೇಳಬೇಕು ಹಾಗೆ ಅನಿಸುತ್ತೆ ಅವ್ರಿಗೆ. ಇಲ್ಲಿ ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಹಾಗೆ ಎಷ್ಟೋ ಸಾರಿ ಅನಿಸಿರೋದಿದೆ ಅವ್ರಿಗೆ. ಇಲ್ಲಿ ಮುಂದೆ ಇನ್ನೇನಿದೆ ಕೇಳೋಣ. ಅವ್ರ ಮನಸ್ಸಲ್ಲೀಗ ನಾನಾ ಥರವಾದ ಯೋಚನೆಗಳು ಬರ್ತಾ ಇದೆ, ಆದರೆ ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಇದೆ. ನಿಮ್ಮ ಪರಿಚಯ ಆದಮೇಲೆ ಯಾಕೋ ಕೆಲಸ ಮಾಡೋಕ್ಕೆ ಉತ್ಸಾಹ ಇದೆ. ಅವರ ಕೆರಿಯರ್ ಲೈಫಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ. ಆದಷ್ಟು ಕೆಲಸ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಹಾಗೆಲ್ಲ ಏನೋ ಇನ್ಸ್ಪಿರೇಷನ್ ಇದೆ ಅವ್ರಿಗೆ. ಒಬ್ಬರೇ ಕೂತು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ನೀವು ಎದುರಿಗೆ ಬಂದರೆ ಏನೋ ಸಂತೋಷ ಆಗುತ್ತೆ, ಏನೋ ತುಂಬ ಬೆಳಕು ಬಂದ ಹಾಗನ್ನಿಸುತ್ತೆ ಅವ್ರಿಗೆ. ಆದರೆ ನಿಮಗೋಸ್ಕರ ಕಾಯೋದಿದೆ, ವೆಯ್ಟ್ ಮಾಡೋದಿದೆ. ನಿಮ್ಮನ್ನು ಆದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ಆದರೆ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಆದರೆ ಟೆಲಿಪತಿಕಲಿ
ನಿಮಗೆ ಕನೆಕ್ಟ್ ಆಗಿರ್ತಾರೆ. ಇದೆಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದೆ ಅವ್ರಿಗೆ. ಇಲ್ಲಿ ಯಾವುದೋ ಹಿಂದಿನ ಜನ್ಮದ ಕನೆಕ್ಷನ್ ಇರ್ಬೋದಾ, ಹಾಗೆಲ್ಲ ಯೋಚನೆ ಮಾಡೋದಿದೆ ಅವರು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ಏನು ಬರುತ್ತೆ. ಇಲ್ಲಿ 7 ಆಫ್ ವ್ಯಾಂಡ್ಸ್, ಇಲ್ಲಿ ಡೆವಿಲ್ ಕಾರ್ಡ್ ಬರ್ತಾ ಇದೆ, ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್, ಮತ್ತೊಂದು 5 ಆಫ್ ಸಾರ್ಡ್ಸ್, ಹಾಗೆ 5 ಆಫ್ ಪೆಂಟಿಕಲ್ಸ್. ಇಲ್ಲೊಂದು ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ನೀವಿಲ್ಲೊಂದು ಸಿಂಗಲ್ ಪರ್ಸನ್ ಅನ್ನಿಸ್ತಾ ಇದೆ. ನಿಮ್ದೇನೋ ಹಿಂದಿನ ಕಥೆಗಳಿದೆ, ಏನೋ ಡಿಸಪಾಯಿಂಟ್ಮೆಂಟ್ಸ್ ಇದೆ, ಹಿಂದಿನ ಏನೋ ಕಹಿ ಅನುಭವಗಳಿದೆ. ಜೀವನದಲ್ಲಿ ಸಾಕಷ್ಟು ಪಾಠ ಕಲ್ತಿದ್ದೀರಾ. ಈಗ ಯಾಕೋ ಏನೋ ಯಾರೂ ಬೇಡ ಅನ್ನಿಸ್ತಾ ಇದೆ. ಈ ವ್ಯಕ್ತಿನ ನೀವು ಭೇಟಿಯಾಗಿದ್ದೀರಾ ಸರಿ, ಆದರೆ ಇಲ್ಲಿ ಮುಂದೇನಿದೆ ನೋಡೋಣ. ನಿಮ್ಮ ಭಾವನೆಗಳು ಏನು ಹೇಳ್ತಾ ಇದೆ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ. ನಿಮ್ಮ ಹಿಂದಿನ ಲೈಫು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನ್ನೋದಿದೆ. ಅಲ್ಲಿ ಯಾವಾಗಲೂ ಜಗಳಗಳಿರ್ತಾ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು. ಯಾವುದೋ ರಿಲೇಷನ್ಶಿಪ್ನಿಂದ ನೀವು ಆಚೆ ಬಂದಿದ್ದೀರಾ. ಅಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಇತ್ತು. ಯಾವುದೋ ಕಾರಣಗಳಿಂದ ಈ ವ್ಯಕ್ತಿನ ನೀವು ಭೇಟಿಯಾಗಿದ್ದೀರಾ. ಅಲ್ಲೊಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಒಳ್ಳೆ ಬಾಂಧವ್ಯ ಇತ್ತು. ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಿಮ್ಮ ಸಮಸ್ಯೆಗಳನ್ನ ಸ್ವಲ್ಪ ಸ್ವಲ್ಪ ಹೇಳಿರಬಹುದು. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಜೀವನದಲ್ಲಿ ಏನು ನಡೆದಿದೆ, ನೀವು ಯಾವ ಪರಿಸ್ಥಿತಿನಲ್ಲಿದ್ದೀರಾ, ಅದೆಲ್ಲ ಗೊತ್ತಿದೆ ಅವ್ರಿಗೆ. ನೀವೊಂದು ತಾಳ್ಮೆ ಇರುವ ಒಳ್ಳೆ ವ್ಯಕ್ತಿ ಅಂದ್ಕೊಂಡಿದ್ದಾರೆ ಅವರು. ನೀವೊಂದು ಸೆನ್ಸಿಟಿವ್ ಪರ್ಸನ್ ಆಗಿರೋದ್ರಿಂದ ಈ ಕಹಿ ಘಟನೆಗಳೆಲ್ಲ ನಿಮ್ಮ ಮನಸ್ಸಲ್ಲಿ ಹಾಗೇ ಉಳ್ಕೊಂಡಿದೆ. ಆದ್ರೂ ಅದರಿಂದ ಆಚೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇವರ ಭೇಟಿ ಆದಮೇಲೆ ನಿಮಗೇನೋ ಖುಷಿ ಇದೆ. ಆ ಹಳೆ ನೆನಪುಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ನಿಮ್ಮಿಬ್ಬರ ಈ ರಿಲೇಷನ್ಶಿಪ್ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೇಳೋಣ. ಇಲ್ಲಿಂದ ಏನು ಬರುತ್ತೆ, ಇಲ್ಲಿಂದ ಏನು ಮೆಸೇಜ್ಗಳು ಬರುತ್ತೆ ನಿಮಗೆ ನೋಡೋಣ. ಇಲ್ಲಿ ಎನ್ಲೈಟನ್ಮೆಂಟ್ ಬರ್ತಾ ಇದೆ ನೋಡಿ. ಮತ್ತೊಂದು ಸಕ್ಸಸ್ 2ನೇ ಸರಿ ಬರ್ತಾ ಇದೆ. ಆಪರ್ಚುನಿಟಿ, ಇನ್ನೊಂದು ಫೋಕಸ್, ಬಾಟಮ್ನಲ್ಲಿ ಅಬಂಡೆನ್ಸ್ ಇದೆ. ಮತ್ತೆ ನಿಮ್ಮ ಜೀವನದಲ್ಲಿ ತುಂಬ ಸಂತೋಷ ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ನಿರಾಸೆ, ಸಂತೋಷ ಎಲ್ಲ ಇರುತ್ತೆ. ಆದರೆ ಹೆಚ್ಚು ನಿರಾಸೆ, ದುಃಖ ಅದಕ್ಕೆ ಫೋಕಸ್ ಮಾಡಬೇಡಿ. ಹೌದು, ನನ್ನ ಜೀವನದಲ್ಲಿ ಮುಂದೆ ಸಂತೋಷ ಇದೆ, ನಾನು ಚೆನ್ನಾಗಾಗ್ತೀನಿ, ಹಾಗೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಪಕ್ಕದಲ್ಲೇ ಸಂತೋಷ ಇರುತ್ತೆ, ಆದರೆ ಅದನ್ನು ನಾವು ಗುರುತಿಸ್ಕೊಳ್ಳಲ್ಲ. ಬರೀ ದುಃಖದ ಬಗ್ಗೆನೇ, ನಿರಾಸೆ ಬಗ್ಗೆನೇ ಯೋಚನೆ ಮಾಡ್ತೀವಿ. ಹಾಗೆ ಇಲ್ಲಿ ನಿಮಗೊಬ್ಬರು ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ, ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ, ಆದರೆ ಹೆಚ್ಚು ಅವ್ರ ಭಾವನೆಗಳನ್ನ ನಿಮಗೇನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಇಲ್ಲೊಂದು ಅಬಂಡೆನ್ಸ್ ಇದೆ. ನೀವು ಆ ಸಂತೋಷನ ಗುರುತಿಸ್ಕೋಬೇಕಾಗತ್ತೆ. ಆ ಒಂದು ಮೆಸೇಜ್ ನಿಮಗೆ ಇಲ್ಲಿ ಬರ್ತಾ ಇದೆ. ಗ್ರ್ಯಾಜುಯಲ್ ಆಗಿ ನಿಮ್ಮ ಮನಸ್ಸಲ್ಲೊಂದು ಎನ್ಲೈಟನ್ಮೆಂಟ್ ಆಗೋದಿದೆ. ನಾನು ಹೇಳಿದ ಮಾತುಗಳಿಂದ ನಿಮಗೆ ಸ್ವಲ್ಪ ಸಂತೋಷ ಆಗಿರಬಹುದು ಅನ್ಕೋತೀನಿ. ಮುಂದೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ. ಕೆಲವು ಆಪರ್ಚುನಿಟಿಗಳು ನಿಮಗೆ ಬರ್ತಾ ಹೋಗುತ್ತೆ. ಅದು ನಿಮ್ಮ ಜಾಬಲ್ಲಿ ಆಗಿರ್ಬೋದು, ನಿಮ್ಮ ಫೈನಾನ್ಷಿಯಲ್ ಇಶ್ಯೂಸಲ್ಲಿ ಆಗಿರಬಹುದು, ಅಥವಾ ಇಮೋಷನಲ್ ಆಗಿರಬಹುದು. ಕೆಲವು ಆಪರ್ಚುನಿಟೀಸ್ಗಳು ನಿಮ್ಮ ಬಾಗಿಲು ತಟ್ಟುತ್ತೆ ಅನ್ನೋದಿದೆ. ಅದ್ರ ಮೇಲೆ ಫೋಕಸ್ ಮಾಡಿ. ನಾನು ಆಗಲೇ ಹೇಳಿದೆ, ಸಂತೋಷ ನಿಮ್ಮ ಹತ್ರನೇ ಇದೆ, ನಿಮ್ಮ ಪಕ್ಕದಲ್ಲೇ ಇದೆ. ಅದನ್ನು ನೀವು ಗುರುತಿಸ್ಕೋಬೇಕು ಅನ್ನೋದು ಯೂನಿವರ್ಸ್ನ ಮೆಸೇಜ್ ಆಗಿದೆ ಇಲ್ಲಿ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಮೆಸೇಜ್ ನೋಡೋಣ. ಏನಿದೆ? ದಿಸ್ ಕುಡ್ ಬಿ ದಿ ಒನ್. ಎಸ್, ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್. ಮತ್ತೊಂದು ಕಾಲಿಂಗ್ ಆನ್ ಯುವರ್ ಸೋಲ್ಮೇಟ್ ವೆರಿ ಸೂನ್ ಅನ್ನೋದು ಬರ್ತಾ ಇದೆ. ಎಕ್ಸ್ಪ್ರೆಸ್ ಯುವರ್ ಲವ್. ಇದೊಂದು ಒಳ್ಳೆ ರಿಲೇಷನ್ಶಿಪ್ ಆಗಿದೆ ನಿಮಗೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಇವತ್ತಿನ ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರೊಂದು ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಆಗಿರೋದ್ರಿಂದ ನೀವು ಈ ವ್ಯಕ್ತಿನ ನಂಬ್ಕೋಬಹುದು ಅನ್ನೋದಿದೆ. ಕೆಲವು ಸರಿ ಯಾರೋ ವ್ಯಕ್ತಿನ ನಾವು ಭೇಟಿ ಆಗ್ತೀವಿ, ಅವರೆಷ್ಟೇ ಆತ್ಮೀಯತೆ ತೋರಿಸಿದ್ರು ನಾವು ಏನೋ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿರ್ತೀವಿ. ಆದರೆ ಇಲ್ಲಿ ನಿಮಗೆ ಏಂಜಲ್ಸ್ ದಿಸ್ ಕುಡ್ ಬಿ ದಿ ಒನ್ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಆಲ್ರೆಡಿ ಮೆಟ್ ದಿ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್ ಅನ್ನೋದಿದೆ. ನೀವು ಮನಸ್ಸಲ್ಲಿ ಎಷ್ಟೋ ಸರಿ ಅಂದ್ಕೊಂಡಿದ್ದೀರಾ, ನನಗೂ ಒಬ್ಬರು ಒಳ್ಳೆ ವ್ಯಕ್ತಿ ಸಿಗ್ತಾರಾ,
ನನ್ನ ಲೈಫಲ್ಲೂ ಸಂತೋಷ ಇದೆಯಾ ಹಾಗೆಲ್ಲ ನೀವು ಯೋಚನೆ ಮಾಡ್ಕೊಂಡಿದ್ದೀರಾ. ಈಗ ನೀವು ಭೇಟಿಯಾಗಿರುವಂಥ ವ್ಯಕ್ತಿ ನಿಮ್ಗೊಳ್ಳೆ ಪಾರ್ಟ್ನರ್ ಅನ್ನೋದಿದೆ. ಹಾಗಿರೋದ್ರಿಂದ ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಅನ್ನೋದು ಬರ್ತಾ ಇದೆ. ಇದೊಂದು ಸೋಲ್ಮೇಟ್ ಕನೆಕ್ಷನ್ ಆಗಿದೆ. ನೀವೊಬ್ಬರು ಒಳ್ಳೆ ವ್ಯಕ್ತಿ ಅಂತ ಆಗಲೇ ಹೇಳಿದೆ. ಹಾಗಿರೋದ್ರಿಂದ ನಿಮ್ಮ ಒಳ್ಳೆತನ ನಿಮ್ಗೆ ಒಳ್ಳೇದು ಮಾಡುತ್ತೆ. ಹಾಗೆ ನಿಮಗಿದೆಲ್ಲ ಯಾವಾಗ ಅನ್ನೋ ಪ್ರಶ್ನೆ ಸಹಜ. ಇಲ್ಲಿ ವೆರಿ ಸೂನ್ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.